ಸರ್ ನಮಸ್ತೆ. ನಮಸ್ತೆ ಬಾಸ್. ಹೇಗಿದ್ದೀರಿ ಸರ್? ಫೈನ್. ಓಕೆ ಸರ್, ಕಾಟೇರ ಸಿನಿಮಾದ ಸಕ್ಸಸ್ ನೋಡಿ ನೀವೇನಂತ ಈಗ? ನಿಜವಲ್ಲೂ ಒಬ್ಬ ವ್ಯಕ್ತಿಗೆ ನಮ್ಮ ಪ್ರೊಫೆಷನಲ್ಲಿ ಒಂದು ಸಂತೋಷ ಅನ್ನೋದು 100% ಆಗೋದು ಒಂದು ಸಿನಿಮಾ ಗೆದ್ದಾಗ, ಯಶಸ್ವಿ ಬಂದಾಗ. ಅದೊಂದೇ ಅದೊಂದಕ್ಕೋಸ್ಕರ ನಾವು ಇಷ್ಟೆಲ್ಲ ನಾವು ಕಷ್ಟಪಟ್ಟಿರ್ತೀವಿ. ನನಗೆ ಆಫ್ಟರ್ ಲಾಂಗ್ ಟೈಮ್ ಕಾಟೇರ ನನಗೆ ಆ ಫೀಲ್ ಕೊಟ್ಟಿದೆ ಬ್ರದರ್. ಐ ಆಮ್ ವೆರಿ ವೆರಿ ಹ್ಯಾಪಿ. ಏನಕ್ಕೆ ವೆರಿ ವೆರಿ ಹ್ಯಾಪಿ ಅಂದರೆ ನೆನ್ನೆನೂ ನಾನು ಹೇಳ್ತಾ ಇದ್ದೆ ಪ್ರೆಸ್ ಮೀಟಲ್ಲಿ, ನನ್ನ ಮೊಬೈಲಲ್ಲಿ ಸುಮಾರು ಹೆಸರುಗಳಿದೆ. ಒಂದು 5 ವರ್ಷ ಒಂದು ಅಷ್ಟು ಹೆಸರುಗಳು ನನಗೆ ಯಾವುದೇ ಕಾರಣಕ್ಕೂ ಕಾಂಟ್ಯಾಕ್ಟಿಗೆ ಬಂದಿಲ್ಲ, ಆಯಿತಾ. ಅಂಥವರು ಸಿನಿಮಾ ನೋಡಿ ಬಂದಮೇಲೆ ಅದೊಂದು ಟೆಂಪ್ಟೇಷನ್ ಫೀಲ್ ಆಗುತ್ತೆ. ಸಿನಿಮಾ ನೋಡಿದ್ವಪ್ಪ, ಸಿನಿಮಾ ಚೆನ್ನಾಗಿದೆ, ಚೆನ್ನಾಗಿ ಆ್ಯಕ್ಟ್ ಮಾಡಿದ್ಯಾ, ಆಯಿತಾ. ಅದು ಒಂದು ಸಿನಿಮಾಗಿರುವಂಥ ಪವರ್. ಲೈಕ್ ಇದು ಒಂಥರ ನಮ್ಮ ಹಾರ್ಡ್ ವರ್ಕ್ಗೆ ಒಂದು ದೇವರು ಇದನ್ನು ಕೊಟ್ಟಿದ್ದಾನೆ. ಆಮೇಲೆ ನಿಜವಲ್ಲ ನನ್ನ ಸೌಭಾಗ್ಯ ಕಾಟೇರನಲ್ಲೇ ಅದೊಂದು ಪಾತ್ರ ನನಗೆ ಸಿಕ್ಕಿರೋದು. ಸರ್, ನಿಮ್ಮ ಕಂಬ್ಯಾಕ್ ಬಗ್ಗೆ ಪಬ್ಲಿಕ್ ಆಡಿಯನ್ಸ್ ತುಂಬ ಇಷ್ಟಪಡ್ತಾರೆ. ಯಾಕಂದರೆ ನೀವು ತುಂಬ ಜನಕ್ಕೆ ಟಚ್ ಆದರು. ಫ್ಯಾಮಿಲಿ ಆಡಿಯನ್ಸ್ಗೆ ನೀವು ಜನ ಬಂದು ಹೇಳ್ತಿದ್ದಾರೆ, ನಿಮ್ಮ ಕಂಬ್ಯಾಕ್ ಬಗ್ಗೆ ಏನು ಹೇಳ್ತೀರಾ ಸರ್? ಸರ್, ಅದೇ ಹೇಳಿದ್ದು. ನನಗೆ ತರುಣ್ ಅವ್ರು ಬಂದು ನನಗೆ ಕತೆ ಹೇಳುವಾಗ ನನ್ನ ಮನಸ್ಸಲ್ಲಿ ಏನಿತ್ತು ಗೊತ್ತಾ, ನಾನು ಹೊರಗಡೆ ಆ್ಯಕ್ಚುಲಿ ಕೆಲಸ ಮಾಡ್ತಿರ್ಲಿಲ್ಲ. ಓಕೆ, ಬಂದರು, ಯಾವತ್ತೂ ಅಷ್ಟೇ ನಾವು ಬರ್ತೀನಿ ಮಾತಾಡ್ತೀವಿ ಅಂದಾಗ ನಾವು ಬನ್ನಿ ಹಾಗೆ ಹೇಗೆ ಅಂತ ಹೇಳಬೇಕು. ಸರಿ, ನನಗೆ ಕತೆ ಕೇಳಿದ್ಮೇಲೆ ನಿಜವಾಗ್ಲೂ ಥ್ರಿಲ್ ಅದೇ ಇಲ್ಲ, ನನಗೆ ಅದೇನೋ ಒಂದು ವೈಬ್ರೇಷನ್ ಆಗುತ್ತೆ ಸರ್. ನನಗೆ ಗೊತ್ತಿಲ್ಲ, ಒಂದು ಆಗುತ್ತೆ. ನನಗೆ ಉಷ್ಕದಾಗಿತ್ತು. ಸತ್ಯ ಓಂ ಕತೆ ಉಪಿ ಹೇಳಿದಾಗ ನನಗೆ ಅದಾಗಿತ್ತು. ಅದು ಐ ಡೋಂಟ್ ನೋ ವಾಟ್. ನಾನು ಚಕ್ಕಂತ ಅವರಿಗೆ ಕೈ ಹಿಂಗೆ ಕೊಟ್ಬಿಟ್ಟು, ಬ್ರದರ್ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಆಮೇಲೆ ಕೇಳಿದೆ ಇದರಲ್ಲಿ ಏನು ನಾನು ಅಂತ. ಆವಾಗ ಈ ಥರ ಅಂತ. ಓಕೆ ಬ್ರದರ್, ಸಿನಿಮಾ ಗೆಲ್ಲುತ್ತೆ, ಆಮೇಲೆ ಮ್ಯಾನ್ ಆಫ್ ದ ಮ್ಯಾಚು, ಮ್ಯಾನ್ ಆಫ್ ದ ಸೀರೀಸ್ ಎಲ್ಲ ಆಮೇಲೆ. ಸಿನಿಮಾ ಅಂತೂ 100% ಗೆಲ್ಲುತ್ತೆ. ಬಸ್ ಇದು ನನ್ನ ಒಂದು ಪರ್ಸ್ನಲ್ ಇದು. ಇವಾಗ ಗೆದ್ದ ಮೇಲೆ ನಾವು ಮಾತಾಡೋದಿದೆಯಲ್ಲ, ಅದು ಆ್ಯಕ್ಚುಲಿ ಕರೆಕ್ಟ್ ಅಲ್ಲ. ನನ್ನ ಒಂದು ಸ್ಮಾಲ್ ಪ್ರೊಡಕ್ಷನ್ನು ಆವತ್ತು ನಾವು ಕುಂತಾಗ ನಾನು ಅದನ್ನು ಹೇಳಿದ್ದೆ. ಆಮೇಲೆ ಏನಾಯಿತು ನನಗೆ, ಸರ್ ನಾವೆಲ್ಲ ವರ್ಕ್ ಮಾಡುವಾಗ ನಮ್ಮದು ವರ್ಕಿಂಗೇ ಬೇರೆ ಥರ. ಈಗಿನ ಒಂದು ಅದ್ಧೂರಿತನ ನಮ್ಮದು ಅಟ್ಮಾಸ್ಫಿಯರ್ ನಮ್ಮದು ವರ್ಕಲ್ಲಿ ಬರ್ತಾ ಇರಲಿಲ್ಲ. ಅಲ್ಲಿ ಅದು ಇತ್ತು ಸರ್. ನನಗೆ ಅದೆಲ್ಲ ಒಂದು ಹೊಸ್ತಾನ ಅನ್ನಿಸ್ತು. ಬಟ್ ಮೋರ್ ಓವರ್ ಮೇಕಿಂಗ್ ಇತ್ತಲ್ಲ, ಆ್ಯಡ್ಸ್ ಆಫ್. ಸುಮ್ಮನೆ ಸಿನಿಮಾ ಜನ ಒಪ್ಕೊಳ್ಳಲ್ಲ. ಆ 70s ಸೆಟ್ಗಳಾಕಿ ಮಾಡಿ ಎಲ್ಲನೂ ಇಟ್ ವಾಸ್. ಸರ್, ಈಗ ಸಿನಿಮಾ ಗೆದ್ದಿದೆ, ಈಗ ಕಲೆಕ್ಷನ್ಸ್ ಬಗ್ಗೆ ಮಾತಾಡೋದಾದ್ರೆ ನಿಮ್ಮ ಅಭಿಪ್ರಾಯ ಏನು ಸರ್? ಆ್ಯಕ್ಚುಲಿ ಫ್ರ್ಯಾಂಕಾಗಿ ಹೇಳಬೇಕು ಅಂತ ಹೇಳಿದ್ರೆ, ನನಗೆ ಒಂದು ಹೊಸತೆ. ಈ ಥರದ್ದು ಒಂದು ದೊಡ್ಡ ಮಟ್ಟದಲ್ಲಿ ಏನು ಹೇಳ್ತಾ ಇದ್ದಾರೆ. ಇವಾಗ ನಾನು ನಿರ್ಮಾಪಕ DC ನನ್ನ ಕೈಗೆ ಬರುತ್ತೆ, ಡೈಲಿ ಕಲೆಕ್ಷನ್ ರಿಪೋರ್ಟ್. ನಾನು ಅವಾಗ ಕರೆಕ್ಟ್ ಮಾಹಿತಿ ಕೊಡ್ಬೋದು. ಇಲ್ಲಾಂದರೆ ಏನಾಗುತ್ತೆ, ನನಗೇನೋ ಬಂತು ನನ್ನ ಮನಸ್ಸಲ್ಲಿ ಅಂತ ಹೇಳಿ ಅದು ರಾಂಗ್ ಮೆಸೇಜ್ ಆಗಬಾರ್ದು. ಬಟ್ ಒಂದಂತ ಹೇಳ್ತೀನಿ ಸರ್, ದಿಸ್ ಈಸ್ ನ್ಯಾಚುರಲ್ ಹಿಟ್. ಏನಕ್ಕೆ ಅಂದರೆ, ನನಗೆ ಒಂದಷ್ಟು ಜನ ಸ್ನೇಹಿತರಿದ್ದಾರೆ ಆ ಊರುಗಳಲ್ಲಿ, ಅಲ್ಲಿ ಇಲ್ಲೆಲ್ಲ. ನಾವು ಕಾಮನ್ನಾಗಿ ಮಾತಾಡ್ತಾ ಇರ್ತೀವಿ, ಅಣ್ಣ ಬಿಡೋಣ ಕಿತ್ಕೊಂಡು ಹೋಗ್ತಾಯಿತ್ತಿಲ್ಲ ಹಂಗೆ ಹಿಂಗೆ ಅಂದ್ಕೊಂಡು ಅಂತ. ಆಮೇಲೆ ದರ್ಶನ್ ಫ್ಯಾನ್ಸ್ಗೆ ಈ ಸಿನಿಮಾ ಇದೆಯಲ್ಲ, ಅವ್ರಿಗೇನೋ ಒಂಥರ ಟಚ್ ಆಗಿಬಿಟ್ಟಿದೆ. ಇದು ಜನಗಳು ಎತ್ಕೊಂಡು ಹೋಗ್ತಾರೆ ಯಶಸ್ವಿ ಸರ್. ಇದು ಬೇರೆ ನಾವು ಸಿನಿಮಾ ಪಾಯಿಂಟ್ ಆಫ್ ವ್ಯೂಯಿಂದ ಏನೋ ಅದಕ್ಕೆ ಮ್ಯಾಜಿಕ್ ಮಾಡಿಲ್ಲ. ಜನಗಳೇ ನ್ಯಾಚುರಲ್ ಆಗಿ. ಈಗ ನಮ್ಮ ಬಿಲ್ಡಿಂಗಲ್ಲಿ ಅವರು ಲಾಯರ್ ಮಾತಾಡಲ್ಲ, ನಮ್ಮ ಫಾದರ್ ಇನ್ ಲಾ ಇರೋ ಅಪಾರ್ಟ್ಮೆಂಟಲ್ಲಿ. ಅವರು ಐ ಆಮ್ ಗೋಯಿಂಗ್ ಟು ಸಿ ಯುವರ್ ಫಿಲಮ್ ಮ್ಯಾನ್ ಅಂದರು. ಏಜ್ಡ್ ಪರ್ಸನ್ ಲಾಯರು. ಸರ್, ವಾಟ್ ಮೇಡ್ ಯು ಟು ಗೋ ಅಂದರೆ, ಮೈ ಕೊಲೀಗ್ಸ್ ದೇ ಆರ್ ಆಲ್ ಟಾಕಿಂಗ್ ಕಾಟೇರ, ಸ್ವಲ್ಪ ಲಾಯರ್ಸ್ದೆಲ್ಲ ಏನೇನೋ ಇದೆ ಹಾಗೆ ಹೀಗೆ ಅಂತ. ಆಮೇಲೆ ನೀವು ಚೆನ್ನಾಗಿ ಮಾಡಿದ್ರಂತಲ್ಲಪ್ಪ, ಐ ವಾಂಟ್ ಟು ಗೋ ಸಿ. ಥ್ಯಾಂಕ್ ಯು ಸರ್. ಇಷ್ಟೇ ಇರೋದು. ಸೊ ಫ್ರ್ಯಾಂಕಾಗಿ ನಾನು ಹೇಳಬೇಕು ಅಂದರೆ ಸರ್, ಈ ಸಿನಿಮಾದ ದೊಡ್ಡ ಶಕ್ತಿ ಎಲ್ಲರೂ ಹೇಳ್ತಾರೆ, ನಾನು ಬೇರೆ ರೀತಿಯಲ್ಲಿ ಹೇಳ್ತೀನಿ. ದರ್ಶನ್ ಅವರು ಅನ್ನೋದಕ್ಕೆ ಅದಕ್ಕೆ ಕಾರಣಗಳಿದೆ ನೋಡಿ. ರಾಕ್ಲೈನ್ ಅವರು ಒಂದು ಒಳ್ಳೆ ಮನಸ್ಸಿಂದ, ಒಳ್ಳೆ ದಿಲ್ಲಿಂದ, ಅವ್ರು ಏನು ಆಡಲಿ 4 ಸರಿನೇ ಬಂದಿರೋದು. ನಾನು 60 ದಿನ ಕೆಲಸ ಮಾಡಿದ್ದೀನಿ, 4 ಸರಿ ಅವ್ರನ್ನ ನೋಡಿದ್ದು ಸೆಟ್ಟಲ್ಲಿ. ಆಮೇಲೆ ದರ್ಶನ್ ಅವ್ರದ್ದು ಹೆಂಗಿದೆ ಅಂತ ಹೇಳಿದ್ರೆ, ಅವರು ಸೂಪರ್ ಸ್ಟಾರು. ಸೆಟ್ಟಿಗೆ ಬಂದರೆ ನಮ್ಗೆ ಆ ಫೀಲಿಂಗ್ ಕೊಟ್ಬಿಡ್ತಾರೆ. ಅವ್ರ ಹುಡುಗ ಏನಾಯ್ತು ಅಂದರು ಅಂದರೆ ಫಸ್ಟು ಎಲ್ಲ ಊರುಗಳಿಗೆ ಎಲ್ಲನೂ ಅದು ಇಟ್ ಗಿವ್ಸ್ ಯು ಮೋರ್. ಸರ್, ಏನು ಫ್ರ್ಯಾಂಕಾಗಿ ಹೇಳಿದೆ ಸರ್, ಕೆಲವೊಂದು ಅದೇ ನಮಗೆ ಹೃದಯದಲ್ಲಿ ಕುಂತ್ಕೊಳ್ಳೋದು, ಆ ಫೀಲಿಂಗು ಅದು ಇದೆಲ್ಲ. ಸೊ ಅವರೇ ಇದೊಂದು ದೊಡ್ಡ ಶಕ್ತಿ ಈ ಸಿನಿಮಾ ಒಂದು ಸಕ್ಸಸ್. ಸರ್, ಕೊನೆಯದಾಗಿ ಕಾಟೇರ ಸಿನಿಮಾ ಬಗ್ಗೆ ಏನು ಹೇಳ್ತೀರಾ? ಕೊನೆಯದಾಗ ನಾನು ಇಷ್ಟೇ ಸರ್ ಹೇಳೋದು, ಇದು ಪ್ಯೂರ್ಲಿ ನಮ್ಮ ಮಣ್ಣಿನ ಸಿನಿಮಾ. ಆಮೇಲೆ ಇದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ. ಫ್ಯಾಮಿಲಿ ಸಮೇತ ಎಲ್ಲರೂ ಹೋಗಿ ಬಂದು ಸಿನಿಮಾ ನೋಡಿದಾಗ
ಅಟ್ಲೀಸ್ಟ್ ಮಕ್ಕಳುಗಳಿಗೆ ನಮ್ಮ ಮಣ್ಣಿನ ವಾಸನೆ ಇವಾಗ ನಾವು ಹೇಳೋಕ್ಕಾಗಲ್ಲ, ಅದು ವಿಷುವಲಲ್ಲಿ ಅವ್ರಿಗೆ ಇನ್ನೂ ಬೇಗ ಅರ್ಥ ಆಗುತ್ತೆ. ಅವ್ರಿಗೆಲ್ಲೂ ಇದು ಅಯ್ಯೋ ಯಾಕಾದರೂ ಬಂದಪ್ಪ ಆ ಫೀಲಿಂಗ್ ಅಂತೂ ಬರೋಲ್ಲ. ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಆಗುತ್ತೆ. ಅದು ನಾನು ವಿತ್ ಗ್ಯಾರಂಟಿ ಸ್ಟ್ರಾಂಗಾಗಿ ನಾನು ಬೇಕಾದ್ರೆ ಹೇಳ್ತೀನಿ, ಪ್ಲೀಸ್ ಡೂ ಕಮ್ ವಿತ್ ಫ್ಯಾಮಿಲಿ ಜೊತೆ ಬಂದು ನೋಡಿ. ಎಲ್ರಿಗೂ ಏನಾಗಿದೆ, ಆ ಕ್ರೋಡ್ ನೋಡಿ ಸ್ವಲ್ಪ ಭಯ ಇದೆ. ಇವಾಗ ಅದು ಆ ದರ್ಶನ್ ಅವ್ರ ಕ್ರೋಡ್ ಸ್ವಲ್ಪ ಇದಾಗುತ್ತೆ, ಅವ್ರದ್ದು ಫ್ಯಾನ್ಸ್ದು. ಫ್ಯಾಮಿಲಿ ಕ್ರೋಡ್ ಇವಾಗ ಸ್ಟಾರ್ಟ್ ಆಗುತ್ತೆ. ಲೆಟ್ ದೆಮ್ ರಶ್. ಆಮೇಲೆ ನಾನು ಫ್ರ್ಯಾಂಕಾಗಿ ಹೇಳ್ತೀನಿ ಸರ್, ಆರ್ಟ್ಫುಲ್ಲಿಯಾಗಿ ಹೇಳ್ತೀನಿ, ಯಾಕೆ ನಾನೊಬ್ಬ ಫಿಲಮ್ ಮೇಕರ್ ಆಗಿರೋದ್ರಿಂದ ಈ ಸಿನಿಮಾಗೆ ಮಾಧ್ಯಮ ಅಂದರೆ ಅದೆಲ್ಲ ಆಗ್ಬೋದು ಸರ್, ಪತ್ರಿಕೆ ಆಗ್ಬೋದು, ನಿಮ್ಮ ಯೂಟ್ಯೂಬ್ ಚಾನಲ್, ಎಲ್ಲರೂ ಹೆಂಗೆ ನೀವು ಸಪೋರ್ಟ್ ಮಾಡಿದ್ದೀರಾ ಅಂದರೆ ಸರ್, ಅದು ಒಂದು ವೈಬ್ರೇಷನ್ ಕೊಟ್ಟಿರೋದು. ಫ್ರ್ಯಾಂಕಾಗಿ ಹೇಳಬೇಕು ಅಂದರೆ 50% ವೈಬ್ರೇಷನ್ ಹ್ಯಾಸ್ ಗಿವನ್ ಬೈ ಯು ಪೀಪಲ್. ಏನಪ್ಪ ಇಷ್ಟೆಲ್ಲ ಮಾತಾಡ್ತಾರೆ, ಏನು ತೆಗೆದ್ರು ಇದೇ ಇದೆ, ಏನಿದೆ ನೋಡ್ಬೇಡ ಆ ಕಡೆ ಅನ್ನೋಷ್ಟು ಟೆಂಪ್ಟೇಷನ್ ಯು ಪೀಪಲ್ ಹ್ಯಾವ್ ಕ್ರಿಯೇಟೆಡ್. ನಿಮ್ಗಳಿಗೆ ಒಂದು ದೊಡ್ಡ ನಮಸ್ಕಾರ ಸರ್. ಏನಕ್ಕೆ ಅಂದರೆ ಸರ್, ಕನ್ನಡ ಸಿನಿಮಾ ಅದ್ರ ಹಿಂದೆ ನೋವೊಂದು ಕಥೆಗಳು ತುಂಬ ಇದೆ ಸರ್. ನಾವು 200 ಸಿನಿಮಾ 220 ಸಿನಿಮಾ ಮಾಡ್ತಾಯಿದ್ದೀವಿ, ಆಡ್ಲಿ 8-9 ಸಿನಿಮಾ ಗೆಲ್ಲುತ್ತೆ. ವಾಟ್ ಅಬೌಟ್ ಎಲ್ಲ ಇದನ್ನು ನೆಮ್ಕೊಂಡು ಎಷ್ಟು ಜನ ಊಟ ಮಾಡ್ತಾಯಿದ್ದಾರೆ. ಗೆದ್ದಾಗ ಎಲ್ರದ್ದು ಸ್ವಲ್ಪ ಅದು ವಾತಾವರಣ ಹಬ್ಬದ ವಾತಾವರಣ ಇರುತ್ತೆ ಸರ್. ಇಲ್ಲಾಂದರೆ ಸರ್, ನಾವು ಇಂಡಿಯನ್ಸು ಫಸ್ಟ್ ವಿ ಹ್ಯಾವ್ ಟು ರೆಸ್ಪೆಕ್ಟ್ ಆಲ್ ಅವರ್ ಇಂಡಿಯನ್ ಫಿಲಮ್ಸ್, ಅದು ಇದ್ದೇ ಇರುತ್ತೆ. ಆ ಗೌರವ ನಾವು ಕೊಡ್ತೀವಿ. ಆದರೂ ನಮ್ಮ ಮನೆಯಲ್ಲಿ ಯಾರೂ ಹಸ್ಕೊಂಡಿರ್ಬಾರ್ದಲ್ಲ ಸರ್. ಆ ಒಂದು ದೃಷ್ಟಿಯಿಂದ ನಮಗೆ ಮೀಡಿಯಾ ಸಪೋರ್ಟು ಬೇಕೇ ಬೇಕು ಸರ್. ಒಂದು ಸ್ವಲ್ಪ ಇದ್ರೂ ಅದು ಏನೋ ಇದೆ ಅಂದಾಗ ನಮ್ಮ ಚೆನ್ನಾಗಿ ಬರ್ತಾರೆ. ಅವ್ರದ್ದು ತಪ್ಪಲ್ಲ. ಇವಾಗ ನಾವೇ ಕ್ವಶನ್ ಕಾಣೋಣ, ನಾನು ಎಷ್ಟು ಕನ್ನಡ ಸಿನಿಮಾ ನೋಡಿದ್ದೀನಿ ಅಲ್ವಾ? ಆ ಕ್ವಶನ್ ಹಾಕಕ್ಕೆ ಬಂದಾಗ ನಾನು ಅಪರಾಧಿನಿ. ಆ ಪಾಯಿಂಟ್ ಆಫ್ ವ್ಯೂನಿಂದ ಎಲ್ಲ ಇದರದ್ದು ಒಂದು ತೆರೆದ ಒಂದು ಇದಾದಾಗ ಒಂದು ವೇವ್ ಚೆನ್ನಾಗಿರುತ್ತೆ. ಸಿನಿಮಾ ಆದ್ರೂ ಸ್ವಲ್ಪ ಜನ ಕಿಡಿಗೇಡಿಗಳು ಕಲೆಕ್ಷನ್ ರಾಂಗ್ ಇದೆ, ತಪ್ಪಿದೆ, ಸುಳ್ಳು ಹೇಳ್ತಿದ್ದಾರೆ. ಅದ್ರ ಬಗ್ಗೆ ನಿಮ್ಮ ರಿಯಾಕ್ಷನ್ ಏನು ಸರ್? ಸರ್, ಫ್ರ್ಯಾಂಕಾಗಿ ಹೇಳ, ಅದಿರಬೇಕು ಸರ್. ಅದು ಎಲ್ಲಿಲ್ಲ ಸರ್. ಒಂದಷ್ಟು ಜನಕ್ಕೆ ಇವಾಗ ನಾನೇನಾದರೂ ಲೈಫಲ್ಲಿ ಅಚೀವ್ ಮಾಡಿದರೆ ಸರ್, ನನಗೆ ಅದಕ್ಕೊಂದು ವರ್ಡ್ ಇದೆ ಸರ್, ಅವಮಾನ, ಅನುಮಾನ, ಸನ್ಮಾನ. ಅವಮಾನ ಮಾಡೋರು ಇದ್ದಾಗಲೇ ಸರ್ ಅದಕ್ಕೆ ಕೆಚ್ಚು ಎದ್ದೇಳೋದು. ಅದಿದೆ ಸರ್. ಅದು ಏನಂದರೆ ಅವ್ರಿಗೆ ನೆಗೆಟಿವ್ ಹೇಳಿದಾಗ ಆಗೋಷ್ಟು ಖುಷಿ ಸಕ್ಸಸ್ಸಲ್ಲಿ ಆಗಲ್ಲ ಸರ್. ಅದಕ್ಕೆ ಔಷಧಿ ಇಲ್ಲ ಸರ್, ಅದಕ್ಕೆ ಔಷಧಿ ಇಲ್ಲ. ಆ ಥರದವ್ರು ಇದ್ದಾಗಲೇ ನಮಗೆ ಅದು ಲೈಕ್ ಎಸ್. ಬಟ್ ಫ್ರ್ಯಾಂಕಾಗಿ ಹೇಳ್ತೀನಿ, ಈ ಸಿನಿಮಾ ಆ ಕ್ಯಾಟಿಗೆ ಬರುವಂಥದ್ದಲ್ಲ ಸರ್. ಇಲ್ಲೆಲ್ಲೂ ಏನು ಫೇಕ್ ಇಲ್ಲ, ಫೇಕ್ ಮಾಡಿ ಜನನ್ನ ಕರ್ಕೋಬೇಕು ಅಂತಿಲ್ಲ. ಯಾಕಂದರೆ ದರ್ಶನ್ ಹಿಮ್ಸೆಲ್ಫ್ ಈಸ್ ರಿಯಲ್ ಸರ್. ನಾನು 60 ಜನ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಅಂದರೆ 1 to 1 ನಾವು ಕುಂತ್ಕೊಂಡು ತುಂಬ ಅವರ್ಸ್ ನಾವು ಟುಗೆದರ್. ಆಮೇಲೆ ನಂದೆಲ್ಲ ಇದೇ ಇರುತ್ತೆ, ಸಿನಿಮಾದೇ ಇರುತ್ತೆ. ನಮಗೆ ಬೇರೆ ಏನೋ ಮಾತಾಡೋಕ್ಕೆ ನನಗೆ ಗೊತ್ತಿಲ್ಲ, ಫ್ರ್ಯಾಂಕಾಗಿ ಹೇಳ್ತೀನಿ. ನಾನು ಸಿನಿಮಾನೇ ಮಾತಾಡೋದು. ಆವಾಗ ನನಗೆ ಗೊತ್ತಾಯಿತು ಅವ್ರು ಎಷ್ಟು ಸಿನಿಮಾನ ಪ್ರೀತಿಸ್ತಾರೆ, ಆಮೇಲೆ ಎಷ್ಟು ಅವ್ರ ಮೈಂಡಲ್ಲಿದೆ. ಅವರಿಗೆ ಪ್ಯಾನ್ ಇಂಡಿಯಾ ಹೀರೋ ಆಗಬೇಕು ಅನ್ನೋದಾಗಲಿ ಇನ್ನೊಂದಾಗಲಿ ಅದೆಲ್ಲ ನಮಗೆ ಯಾಕಣ ಸುಮ್ಮನೆ ಏನು ಅಂದರೆ ನಮ್ಮ ಹುಡುಗರಿಗೆ ಅದು ಇಷ್ಟ, ಅವ್ರಿಗೇನು ಇಷ್ಟ ಅದನ್ನು ನಾನು ಮಾಡ್ಕೊಂಡು ಹೋಗ್ತಾಯಿದ್ರೆ ಕರೆಕ್ಟ್ ಅಲ್ವಣ್ಣ ಹಾಗೆ ಹೀಗೆ ಅಂದ್ಕೊಂಡು ಅವ್ರಿಗೆ ಅಷ್ಟೇ ಇದೆ ಅವ್ರ ಮನಸ್ಸಲ್ಲಿ. ಒಳ್ಳೆ ಮನಸ್ಸಿರೋಂಥ ಒಬ್ಬ ವ್ಯಕ್ತಿ ಸರ್. ಕನ್ನಡದ ಬಗ್ಗೆ ಒಂದು ಅವರು ಹೇಳ್ಕೊಳ್ಳಲ್ಲ ಅವರಿಗೆ. ಆಮೇಲೆ ಯಾರದೇ ಬೇರೆ ಸಿನಿಮಾ ಆದ್ರೂ ಕೇಳ್ತಾರೆ, ಮಾತಾಡ್ತಾರೆ. ನಾವು ಸಿನಿಮಾಗಳು ಬೇರೆಯವ್ರದ್ದು ರಿಲೀಸ್ ಆಗ್ತಿತ್ತಲ್ಲ, ಮಗ ಹೆಂಗೋ ಏನಪ್ಪ ಅದು, ಹೌದಾ, ಅಯ್ಯೋ ಹೌದಾ, ಫೀಲ್ ಆಗ್ತಾರೆ. ಹಣ ಸ್ವಲ್ಪ ಹೋಗ್ಲಿಲ್ಲ ಅಣ್ಣ ಅಂದರೆ ಫೀಲ್ ಆಗ್ತಾರೆ. ಹೌದಾ, ಒಳ್ಳೇದಾಯ್ತು ಬಿಡು ಮಗ, ಗೆಲ್ಲಬೇಕು, ನಮ್ಮ ಹುಡುಗರ ಮೇಲೆ ಹೇಳಬೇಕು. ಇದೆಲ್ಲ ಅವ್ರ ಮನಸ್ಸಲ್ಲಿ ಇದೆ ಸರ್. ನನಗೆ ಪರ್ಸ್ನಲಿ ಐ ಲೈಕ್ ಪೀಪಲ್ ಹೂ ಆರ್ ರಿಯಲ್. ವೇರ್ ಆಲ್ ಫಾಲೋವರ್ಸ್ ಆಫ್ ದಟ್ ಸರ್. ನಾವೆಲ್ಲ ಶಂಕರ್ನಾಗ್ದು ಫಾಲೋವರ್. ನಾವು ಆ್ಯಕ್ಟ್ರ್ ಆಗಿದ್ದೀವಿ ಅಂತೇಳಿ ನಾವು ಕಾರಲ್ಲೇ ಕೂತ್ಕೋಬೇಕು ಅಂತ ಯಾವತ್ತೂ ಯೋಚನೆ ಮಾಡಿಲ್ಲ. ಫ್ರೆಂಡ್ ಬಂದರೆ ಒಂದು ಜೊತೆ 2 ವೀಲರಲ್ಲೂ ಹೋಗ್ಬಿಡ್ತೀವಿ, ಆಯ್ತಲ್ಲ ಸರ್. ನಮಗೇನು ಗೊತ್ತಾ ಸರ್, ನಾವು ಮಾಡೋ ಕೆಲಸ ಯಾವತ್ತೂ ಗುರುತಿಸ್ತಾ ಇರಬೇಕು. ಅದು ನಾನು ಫೀಲ್ ಆಗೋದು. ನಾನು ಮೇಲ್ಗಡೆ ಬಂದಾಗ ಸರ್, ಇದೇ ಮಾಲ್ಗೆ ನಾವು ಬೇರೆ ಟೈಮಲ್ಲೂ ಬಂದಿದ್ದೀವಿ. ಕಾಟೇರ ಮೇಕಿಂಗ್ ಪೀಪಲ್ ಟು ಟಾಕ್ ಟು ಮೀ ಅಷ್ಟೇ ಸರ್, ಅದೇ ಇರೋದು. ಆಮೇಲೆ ನಾವುಗಳೆಲ್ಲ ಏನು ಗೊತ್ತಾ ಸರ್, ಬೇರೆ ಫೀಲ್ಡಲ್ಲಿ ಅವ್ರವ್ರು ಹೆಂಗೆ ಸ್ಯಾಕ್ರಿಫೈಸ್ ಮಾಡ್ತಾರೆ. ವಿ ಆಲ್ ಬಾರ್ನ್ ಫಾರ್ ಸ್ಯಾಕ್ರಿಫೈಸಿಗೆ. ಒಬ್ಬ ಖುಷಿ ಪಡೋದಕ್ಕೆ ನಾವು ವರ್ಕ್ ಮಾಡೋದು. ಅದು ನಮಗೊಂದು ಖುಷಿ ಇದೆ. ಇವಾಗ ನಿಮ್ಮ ಖುಷಿ ಇರುತ್ತಲ್ಲ, ಯಾರು ಸಿನಿಮಾ ನೋಡಿ ಎಂಜಾಯ್ ಮಾಡ್ತಾರೆ, ಅದು ನೋಡಿದಾಗ ನಮಗೊಂದು ಖುಷಿ ಆಗುತ್ತೆ. ಸೊ ನಾವು ವಿ ಆರ್ ಆಲ್ ಬ್ಲೆಸ್ಡ್ ಅವರ್ ಲೈಫ್ ಲೈಕ್ ದಟ್.